ಎಲಿವೇಶನ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಹಾಗೆ ಡೆಡ್ ಅಂಡ್ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಸೊ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ವಿಶಾಲವಾಗಿ ಹಾಲ್ ನ ಮಾಡಿದ್ದಾರೆ ಅಂತ. ಮೇಲ್ ನೋಡ್ತಿರ್ಬೋದು ಹೈ ಸ್ಕೈಲೈಟ್ ಕೂಡ ಇದೆ. ಇಲ್ಲಿ ನಿಮಗೆ ವೆಂಟಿಲೇಷನ್ಗೆ ಅಂತ ಸ್ಲೈಡಿಂಗ್ ವಿಂಡೋಸ್ ಕೂಡ ಬರುತ್ತೆ. ಹಾಗೆ ಇವರು ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಯಾವುದೇ ರೀತಿ ಸ್ಪೇಸ್ ನ ವೇಸ್ಟ್ ಮಾಡಿದ ನಂತರ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ UPS ಏನ್ ಬೇಕಾದ್ರೂ ಹಿಡ್ಕೋಬಹುದು. ರೆಂಟಲ್ ಇನ್ಕಮ್ ಪ್ಲಸ್ ಡ್ಯೂಪ್ಲೆಕ್ಸ್ ಪ್ರಾಪರ್ಟಿ ಜೊತೆಗೆ BDS ಸೈಟ್ 2030 ಸೈಟ್ ಅಲ್ಲಿ ಬಿಹೈಂಡ್ ಮಾನ್ಯದ ಟೆಕ್ ಪಾರ್ಕ್ ಜೊತೆಗೆ ಏರ್ಪೋರ್ಟ್ ರೋಡ್ ಹತ್ರದಲ್ಲೇ ಇರುವಂತಹ ಈ ಪ್ರಾಪರ್ಟಿ ಹುಡುಕ್ತಾ ಇದ್ದೀರಾ? ಈ ಪ್ರಾಪರ್ಟಿ ಎಲಿವೇಶನ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಹಾಗೆ ಡೆಡ್ ಅಂಡ್ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಜೊತೆಗೆ ಪ್ರಾಪರ್ಟಿ ಮುಂದೆ ನಿಮ್ಗೆ 30 ಫೀಟ್ ರೋಡ್ ಕೂಡ ಸಿಗ್ತಾ ಇದೆ. ಒಂದೊಳ್ಳೆ ರೆಸಿಡೆನ್ಷಿಯಲ್ ಕಾಮ್ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಸೊ ಬನ್ನಿ ಇವಾಗ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಕೊಡೋಣ, ಯಾವ ತರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಪಾರ್ಕಿಂಗ್ ಏರಿಯಾ ಎಷ್ಟು ವಿಶಾಲವಾಗಿದೆ ಅಂತ. ಆರಾಮಾಗಿ ನೀವು ಕಾರು 2 ವೀಲರ್ಸ್ ನ ನಿಲ್ಸ್ಕೋಬಹುದು. ಇನ್ನು ವಾಟರ್ ಕನೆಕ್ಷನ್ ನೋಡ್ತಿದ್ರೆ ನಿಮ್ಗೆ ಕಾವೇರಿ ಹಾಗೂ ಬೋರ್ವೆಲ್ 2 ಕನೆಕ್ಷನ್ ಕೂಡ ಇದೆ. ಜೊತೆಗೆ ನಿಮ್ಗೆ ಇಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಆರಾಮಾಗಿ ನೀವೇನಾದ್ರೂ ಈ ಹೋಲ್ ಪ್ರಾಪರ್ಟಿನ ರೆಂಟಲ್ ಇನ್ಕಮ್ ಬಿಡ್ತೀರಾ ಅಂದ್ರೆ ಅಪ್ ಟು 60,000 ವರೆಗೂ ನಿಮ್ಗೆ ಕಣ್ ಮುಚ್ಕೊಂಡು ರೆಂಟ್ ಬರುತ್ತೆ. ಸೊ ಬನ್ನಿ ಇವಾಗ ಫಸ್ಟ್ ಫ್ಲೋರ್ ಗೆ ಎಂಟ್ರಿ ಕೊಡೋಣ, ಯಾವ ತರ ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಇವಾಗ ಮೊದಲನೇದಾಗಿ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ರೆಂಟಲ್ ಇನ್ಕಮ್ ಬರುವಂತಹ ಮನೆನ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡ್ತಿರ್ಬೋದು ಇಲ್ಲೂ ಕೂಡ ನಿಮ್ಗೆ ಬ್ರಾಡ್ ಆಗಿ ಸ್ಪೇಷಿಯಸ್ ಆಗಿರುವಂತಹ ವಿಂಡೋ ಕೊಟ್ಟಿದ್ದಾರೆ. ಜೊತೆಗೆ ಸೀಲಿಂಗು ಕೂಡ ಅಟ್ರಾಕ್ಟಿವ್ ಲುಕ್ ಅಲ್ಲಿ ಇದೆ. ಇನ್ನು ಬಾಲ್ಕನಿ ಅಂತ ಬಂದ್ರೆ ನಿಮಗೆ ಟಫ್ ಅಂಡ್ ಗ್ಲಾಸ್ SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಸೊ ಮೇನ್ ಡೋರ್ ನಿಮ್ಗೆ ಟೀ ಕುಡಲ್ ಮಾಡಿರುವಂತಹದ್ದು ವಿತ್ ಬ್ರಾಸ್ ಹ್ಯಾಂಡಲ್. ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಹಾಲ್ ಎಷ್ಟು ವಿಶಾಲವಾಗಿದೆ ಅಂತ. ಇಲ್ಲೂ ಕೂಡ ನಿಮ್ಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೀಲಿಂಗು ಕೂಡ ನಿಮ್ಗೆ ಒಂದು ಅಟ್ರಾಕ್ಟಿವ್ ಲುಕ್ ಅಲ್ಲಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಟಿವಿ ಯೂನಿಟ್ ನೋಡ್ತಿರ್ಬೋದು ಒಂದು ಸಿಂಪಲ್ ಎಲಿಗೆಂಟ್ ಲುಕ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೇಜರ್ ಪಾಯಿಂಟ್ ಬಂದ್ಬಿಟ್ಟು ಕಿಚನ್. ಸೊ ಕಿಚನ್ ಒಂದು ನಿಮ್ಗೆ ಒಂದು ಕಾಸಿ ಲುಕ್ ಅಲ್ಲಿ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ ಸ್ಪೇಸಸ್ ಆಗಿರ್ಬೋದು, ಜೊತೆಗೆ ಸಾಫ್ಟ್ ಕ್ಲೋಸರ್ಸ್ ಕೂಡ ಇದೆ. ಹಾಗೆ ಬಾಟಮ್ ಅಲ್ಲೂ ಕೂಡ ನಿಮ್ಗೆ ಸ್ಪೇಸ್ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಿಮ್ಗೆ ವೆಂಟಿಲೇಷನ್ಗೆ ಅಂತ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಾದ್ಮೇಲೆ ಮೇನ್ ಆಗಿ ಇಲ್ಲಿ ವಿಶೇಷವಾಗಿ ಒಂದು ಮ್ಯಾಜಿಕ್ ಪಾಯಿಂಟ್ ಇದೆ. ಸೊ ಇಲ್ಲಿ ನಿಮ್ಗೆ ವಾಶ್ರೂಮ್, ಈ ಒಂದು ವಾಶ್ರೂಮ್ ಅನ್ನು ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿ ಅಪ್ ಟು ಸೀಲಿಂಗ್ ವರೆಗೂ ನಿಮಗೆ ಟೈಲ್ಸ್ ಹಾಕ್ಸಿದ್ದಾರೆ. ಈ ಒಂದು ವಾಶ್ರೂಮ್ ಅಲ್ಲಿ ನಿಮಗೆ 2 ಆಕ್ಸೆಸ್ ಇದೆ. ಸೊ ಒಂದು ಬಂದ್ಬಿಟ್ಟು ನಿಮಗೆ ಕಾಮನ್ ವಾಶ್ರೂಮ್ ಆಗೂ ಯೂಸ್ ಮಾಡ್ಕೋಬಹುದು. ಇನ್ನೊಂದು ನಿಮಗೆ ಅಟ್ಯಾಚ್ಡ್ ರೂಮ್ ಇರುವಂತಹ ವಾಶ್ರೂಮ್ ಆಗೂ ಕೂಡ ಯೂಸ್ ಮಾಡ್ಕೋಬಹುದು. ಈ ಒಂದು ರೂಮ್ ಬಂದ್ಬಿಟ್ಟು ನಿಮಗೆ ಬೆಡ್ರೂಮ್ ನಂಬರ್ 1 ಅಂತ ಹೇಳ್ತೀನಿ. ಇಲ್ಲೂ ನಿಮಗೆ ವಿಶಾಲವಾದಂತ ರೂಮ್ ಪ್ರೊವೈಡ್ ಮಾಡಿ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ದಿರೋ ತರ ಒಂದು ವಿಂಡೋ ಬರುತ್ತೆ. ಹಾಗೆ ಸ್ಲೈಡಿಂಗ್ ಡೋರ್ಸ್ ಇರುವಂತಹ ಕಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅಪ್ ಸ್ಟೋರೇಜ್ ಕೂಡ ಇದೆ. ಹಾಗೆ ಈ ಒಂದು ರೂಮ್ ಎಕ್ಸಿಟ್ ಆಗ್ತಿದ್ದಂಗೆ ರೂಮ್ ನಂಬರ್ 2ಗೆ ಎಂಟ್ರಿ ಕೊಡೋಣ. ಇಲ್ಲೂ ನೀವು ನೋಡ್ತಿರ್ಬೋದು ಎಷ್ಟು ಆರಾಮಾಗಿ ವಿಶಾಲವಾಗಿರುವಂತಹ ರೂಮ್ ನ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲೂ ನಿಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಸ್ಲೈಡಿಂಗ್ ಡೋರ್ಸ್ ಇರುವಂತಹ ಕಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟಾಗಿತ್ತು ಈ ಒಂದು ಫ್ಲೋರ್ ಎಕ್ಸ್ಪ್ಲೋರೇಷನ್. ನೀವೇನಾದ್ರೂ ಈ ಹೋಲ್ ಬಿಲ್ಡಿಂಗು ರೆಂಟಲ್ ಇನ್ಕಮ್ ಪರ್ಪಸ್ಗೆ ಬಿಡ್ತೀರಾ ಅಂದ್ರೆ ಆರಾಮಾಗಿ ಕಣ್ಮುಚ್ಕೊಂಡು 60,000 ರೂಪಾಯಿ ಇನ್ಕಮ್ ನ ದುಡಿಬಹುದು. ಅಥವಾ ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರ್ ನೀವು ರೆಂಟಲ್ ಇನ್ಕಮ್ ಪರ್ಪಸ್ಗೆ ಬಿಟ್ಟರು ಕಣ್ಮುಚ್ಕೊಂಡು ಆರಾಮಾಗಿ 30,000 ರೂಪಾಯಿ ನಿಮ್ಗೆ ರೆಂಟಲ್ ಇನ್ಕಮ್ ಬರುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ ನ ಎಕ್ಸ್ಪ್ಲೋರ್ ಮಾಡೋಣ. ಡ್ಯೂಪ್ಲೆಕ್ಸ್ ಮನೆ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ. ಇವಾಗ ಬನ್ನಿ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರಿ ಕೊಡೋಣ. ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಗ್ರಿಲ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ. ಇನ್ನು ಸ್ಟೇರ್ ಕೇಸ್ ನೋಡ್ತಿರ್ಬೋದು ಆಂಟಿಸ್ಕಿಡ್ ಗ್ರಾನೈಟ್ ಕೂಡ ಹಾಕ್ಸಿದ್ದಾರೆ. ಜೊತೆಗೆ ಇಲ್ಲಿ ಎಂಟ್ರಿ ಕೊಡ್ತಿದ್ದಂಗೆ ಬಾಲ್ಕನಿಗೆ ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಜೊತೆಗೆ SS ರೈಲಿಂಗ್ಸ್ ಕೂಡ ಹಾಕ್ಸಿದ್ದಾರೆ. ಇನ್ನು ನಿಮ್ಗೆ ಬ್ರಾಡ್ ವೆಂಟಿಲೇಷನ್ ವಿಂಡೋಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇನ್ನು ಸೀಲಿಂಗ್ ನೋಡ್ತಿರ್ಬೋದು ಯೂನಿಕ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ. ಸೊ ಇವಾಗ ಈ ಒಂದು ಮನೆ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಹಾಗೆ ಮೇನ್ ಡೋರ್ ಬಂದ್ಬಿಟ್ಟು ನಿಮ್ಗೆ ಟೀಕುಡ್ ಇಂದ ಮಾಡಿರೋದು. ಎಂಟ್ರಿ ಕೊಡೋಣ ಬನ್ನಿ. ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ವಿಶಾಲವಾಗಿ ಹಾಲ್ ನ ಮಾಡಿದ್ದಾರೆ ಅಂತ. ಇಲ್ಲಿ ನಿಮ್ಗೆ ವಿಶೇಷತೆ ಏನಂದ್ರೆ ಯಾವುದೇ ರೀತಿ ಗಾಳಿ ಬೆಳಕಿಗೆ ತೊಂದರೆ ಇರೋದಿಲ್ಲ. ಯಾಕಂದ್ರೆ ಇಲ್ಲೊಂದು ಹಿಡನ್ ಸ್ಪಾಟ್ ಇದೆ. ಮೇಲ್ ನೋಡ್ತಿರ್ಬೋದು ಹೈ ಸ್ಕೈಲೈಟ್ ಕೂಡ ಇದೆ. ಸೊ ಇದರಿಂದ ನಿಮಗೆ ಮೇನ್ ಮನೆಗೆ ಒಂದು ಕಳೆ ಅಂತಾನೆ ಹೇಳ್ಬೋದು. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಬ್ರಾಡ್ ವೆಂಟಿಲೇಷನ್ ಅಂತ ನಿಮಗೆ ವಿಂಡೋ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಹಾಗೆ ಗೋಡೆನ ಯಾವುದೇ ರೀತಿ ನಿಮಗೆ ಖಾಲಿ ಬಿಡದಿರಂಗೆ ವಾಲ್ ಡಿಸೈನ್ ಕೂಡ ಮಾಡಿದ್ದಾರೆ.
ಇನ್ನು ಸೀಲಿಂಗ್ ನೋಡ್ತಿರ್ಬೋದು, ಇಲ್ಲೂ ಒಂಥರ ಅಟ್ರಾಕ್ಟಿವ್ ಲುಕ್ ಕೂಡ ಮಾಡಿದ್ದಾರೆ. ಟಿವಿ ಯೂನಿಟ್ ಅಲ್ಲೂ ಕೂಡ ಯಾವುದೇ ರೀತಿ ಕಡಿಮೆ ಮಾಡ್ತಿರೋ ತರ ನಿಮ್ಗೆ ಅಟ್ರಾಕ್ಷನ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗೆ ನಮ್ಮ ಹೆಣ್ಮಕ್ಳ ಹಾಟ್ ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ನಮ್ಮ ಕಿಚನ್. ಇದು ಮಾಡ್ಯುಲರ್ ವೇಲ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ದಟ್ ಟು ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಹಾಗೆ ಬಾಟಮ್ ಅಲ್ಲೂ ಕೂಡ ನಿಮಗೆ ಸ್ಪೇಸ್ ಯೂನಿಟ್ ನ ಕೊಟ್ಟಿದ್ದಾರೆ. ಸೊ ಸ್ಟೋರೇಜ್ ಆರಾಮಾಗಿ ನೀವು ಮಾಡ್ಕೋಬಹುದು. ಇನ್ನು ಜೊತೆಗೆ ಇಲ್ಲಿ ನಿಮಗೆ ವೆಂಟಿಲೇಷನ್ಗೆ ಹ್ಯೂಜ್ ಸ್ಪೇಸ್ ಇದೆ ಅಂತಾನೆ ಹೇಳ್ತೀನಿ. ಹಾಗೆ ನೀವೇನಾದ್ರೂ ಇಲ್ಲಿ ಮೆಟೀರಿಯಲ್ಸ್ ಇಟ್ಕೊಳ್ತೀರಾ ಅಂದ್ರೆ ಅದಕ್ಕೂ ಕೂಡ ಸ್ಪೇಸ್ ಇದೆ. ನೆಕ್ಸ್ಟ್ ಬನ್ನಿ ಬೆಡ್ರೂಮ್ ನಂಬರ್ 1ಗೆ ಎಂಟ್ರಿ ಕೊಡೋಣ. ಸೊ ಬೆಡ್ರೂಮ್ ನಂಬರ್ 1ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಆಗಿ ಈ ಒಂದು ರೂಮ್ ನ ಮಾಡಿದೀವಿ ಅಂತ. ಸೊ ಇಲ್ಲಿ ನಿಮಗೆ ಸ್ಲೈಡ್ ಡೋರ್ಸ್ ಕಬೋರ್ಡ್ಸ್ ಕೂಡ ಇದೆ. ಹಾಗೆ ವಿಶೇಷವಾಗಿ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವೆಂಟಿಲೇಷನ್ಗೆ ಅಂತ ಸ್ಲೈಡಿಂಗ್ ವಿಂಡೋಸ್ ಕೂಡ ಬರುತ್ತೆ. ಸೊ ಈ ರೂಮ್ ಸೀಲಿಂಗ್ ನೋಡ್ತಿರ್ಬೋದು, ಇದೊಂಥರ ಅಟ್ರಾಕ್ಟಿವ್ ಲುಕ್ ಅಲ್ಲೇ ಮಾಡಿರೋದು. ಸೊ ಇದಾಯ್ತು ಬೆಡ್ರೂಮ್ ನಂಬರ್ 1 ಎಕ್ಸ್ಪ್ಲೋರೇಷನ್. ನೆಕ್ಸ್ಟ್ ಹೋಗ್ತಿರೋದು ಕಾಮನ್ ವಾಶ್ರೂಮ್. ಸೊ ಕಾಮನ್ ವಾಶ್ರೂಮ್ ಅಲ್ಲೂ ಕೂಡ ನೀವು ನೋಡ್ತಿರ್ಬೋದು ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿ ಅಪ್ ಟು ಸೀಲಿಂಗ್ ವರ್ಗೂ ಕೂಡ ನಿಮಗೆ ಟೈಲ್ಸ್ ನ ಹಾಕ್ಸ್ಕೊಟ್ಟಿದ್ದಾರೆ. ಹಾಗೆ ಇವರು ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಯಾವುದೇ ರೀತಿ ಸ್ಪೇಸ್ ನ ವೇಸ್ಟ್ ಮಾಡದಿರೋ ತರ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ UPS ಏನ್ ಬೇಕಾದ್ರೂ ಹಿಡ್ಕೋಬಹುದು. ಸೊ ಇದಾಯ್ತು ಈ ಒಂದು ಫ್ಲೋರ್ ನ ಎಕ್ಸ್ಪ್ಲೋರೇಷನ್. ಇಂತ ಒಂದು ಬ್ಯೂಟಿಫುಲ್ ಪ್ಲಾನಿಂಗ್ 2030 ಯಾರು ಕೂಡ ಮಾಡಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಎಂಟ್ರಿ ಕೊಡೋಣ, ಅಲ್ಲಿ ಯಾವ ತರ ಇದೆ ಅಂತ ನೋಡೋಣ. ಇಲ್ಲೂ ನಿಮ್ಗೆ ಸ್ಟೇರ್ ಕೇಸ್ ಆಂಟಿಸ್ಕಿಡ್ ಗ್ರಾನೈಟ್ಸ್ ಹಾಕ್ಸಿದ್ದಾರೆ, ಜೊತೆಗೆ SS ರೈಲಿಂಗ್ಸ್ ಕೂಡ ಇದೆ. ಇಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿ ಸ್ಪೇಸ್ ನ ವೇಸ್ಟ್ ಮಾಡದಿರೋ ತರ ವಾಲ್ ಡಿಸೈನ್ ಕೂಡ ಮಾಡ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಗಾಳಿ ಬೆಳಕಿಗೆ ತೊಂದರೆ ಆಗದಿರೋ ತರ ಸೊ ಇಲ್ಲೂ ನಿಮಗೆ ಲೈಟ್ ಕೂಡ ಬರುತ್ತೆ. ಸೊ ವೆಂಟಿಲೇಷನ್ಗೆ ಪ್ರಾಬ್ಲಮ್ ಆಗೋದೇ ಇಲ್ಲ. ಜೊತೆಗೆ ಬಾಲ್ಕನಿಗೆ ಟಫ್ ಅಂಡ್ ಗ್ಲಾಸ್ ವಿತ್ ವುಡನ್ ರೈಲಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ರೂಮ್ ನಂಬರ್ 2ಗೆ ಎಂಟ್ರಿ ಕೊಡೋಣ ಬನ್ನಿ. ಸೊ ರೂಮ್ ನಂಬರ್ 2ಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ಆರಾಮಾಗಿ ಗಾಳಿ ಬೆಳಕು ಬರ್ತಿದೆ ಅಂತ. ಇಲ್ಲೂ ನಿಮಗೆ ಗಾಳಿ ಬೆಳಕುಗೋಸ್ಕರ ಹ್ಯೂಜ್ ವೆಂಟಿಲೇಷನ್ಗೆ ವಿಂಡೋಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಈ ಒಂದು ರೂಮ್ ಅಲ್ಲಿ ನಿಮ್ಗೆ ಕಬೋರ್ಡ್ಸ್ ಕೂಡ ಸ್ಲೈಡಿಂಗ್ ಡೋರ್ಸ್ ಅಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ರೂಮ್ ನ ಹಿಡನ್ ಜೆಮ್ ಅಂತಾನೆ ಹೇಳ್ಬೋದು. ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ಇಲ್ಲೂ ನೀವು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಚಿಲ್ ಮಾಡ್ತಾ ಇರ್ಬೋದು. ಜೊತೆಗೆ ಟಫ್ ಅಂಡ್ ಗ್ಲಾಸ್ ಅಂಡ್ SS ರೈಲಿಂಗ್ಸ್ ಕೂಡ ಹಾಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಮೇಲ್ಗಡೆ ಸೀಲಿಂಗ್ ನೋಡ್ತಿರ್ಬೋದು ಎಷ್ಟು ಅಟ್ರಾಕ್ಟಿವ್ ಲುಕ್ ಆಗಿದೆ ಅಂತ. ಹಾಗೆ ಈ ಒಂದು ರೂಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಇಲ್ಲೂ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿ ಅಪ್ ಟು ಸೀಲಿಂಗ್ ವರ್ಗೂ ನಿಮಗೆ ಟೈಲ್ಸ್ ನ ಹಾಕ್ಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ರೂಮ್ ಆಗಿದ ತಕ್ಷಣ ನೆಕ್ಸ್ಟ್ ರೂಮ್ ನಂಬರ್ 3ಗೆ ಎಂಟ್ರಿ ಕೊಡೋಣ ಬನ್ನಿ. ಸೊ ರೂಮ್ ನಂಬರ್ 3ಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜಾಗ ಕೊಟ್ಟು ಹ್ಯೂಜ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ಅಂತ. ಇಲ್ಲೂ ನಿಮ್ಗೆ ಸ್ಲೈಡಿಂಗ್ ಡೋರ್ಸ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ ಗೆ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ಸ್ಲೈಡ್ ವಿಂಡೋಸ್ ಕೂಡ ಬರುತ್ತೆ. ಜೊತೆಗೆ ನಿಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಇಲ್ಲೂ ನಿಮ್ಗೆ ಬ್ರಾಂಡೆಡ್ ಜಾಗ್ವಾರ್ ಫಿಟ್ಟಿಂಗ್ಸ್ ಅಪ್ ಟು ಸೀಲಿಂಗ್ ವರ್ಗೂ ಟೈಲ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ಮೇನ್ ಸ್ಪಾಟ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಟೆರೆಸ್ಗೆ ಎಂಟ್ರಿ ಕೊಡೋಣ ಬನ್ನಿ. ಇಲ್ಲೂ ನೀವು ನೋಡ್ತಿರ್ಬೋದು ಆಂಟಿಸ್ಕಿಡ್ ಗ್ರಾನೈಟ್ ವಿತ್ SS ರೈಲಿಂಗ್ಸ್ ಹಾಕ್ಸಿದ್ದಾರೆ. ವಿಶೇಷವಾಗಿ ಮೇಲೆ ನೋಡ್ತಿರ್ಬೋದು ಇಲ್ಲೂ ನಿಮಗೆ ಸ್ಕೈಲೈಟ್ ಹಾಕಿದ್ದಾರೆ. ಯಾವುದೇ ರೀತಿ ಗಾಳಿ ಬೆಳಕಿಗಂತೂ ತೊಂದರೆ ಇರೋದಿಲ್ಲ. ಇನ್ನು ಟೆರೆಸ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಎಷ್ಟು ವಿಶಾಲವಾದ ಜಾಗನ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ದಾರೆ ಅಂತ. ನಿಮ್ಗೆ ಅನ್ಸುತ್ತಾ 2030 ಇಷ್ಟು ಹ್ಯೂಜ್ ಆಗಿ ಬಿಲ್ಡ್ ಮಾಡಬಹುದು ಪ್ಲಾನಿಂಗ್ ಅಲ್ಲಿ ಅಂತ. ಜೊತೆಗೆ ಫ್ಲೋರಿಂಗ್ ನೋಡ್ತಿರ್ಬೋದು ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ. 5 ಡಿಗ್ರಿ ವರೆಗೂ ನಿಮಗೆ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಹಾಗೆ ಸ್ಕೈಲೈಟ್ ಗೆ ನಿಮ್ಗೆ ಯೂನಿಕ್ ಡಿಸೈನ್ ಕೊಡ್ಬೇಕಂತ ಅನ್ಬಿಟ್ಟು ಪಿರಾಮಿಡ್ ಅಲ್ಲಿ ಡಿಸೈನ್ ಕೂಡ ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಕ್ಕೆ ನಿಮ್ಗೆ ಮಲ್ಟಿಪರ್ಪಸ್ ಗೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಮೇಲ್ ನೋಡ್ತಿರ್ಬೋದು ಸಿಂಟೆಕ್ಸ್ ಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಈ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಅರ್ಕಾವತಿ 2nd ಬ್ಲಾಕ್ ಸಂಪಿಗೆ ಹಳ್ಳಿ ನಿಯರ್ ಮಾನ್ಯತಾ ಟೆಕ್ ಪಾರ್ಕ್. ಸೊ ಈ ಒಂದು ಪ್ರಾಪರ್ಟಿಯ ಬೆಸ್ಟ್ ಕನೆಕ್ಟಿವಿಟಿ ಅಂತಾನೆ ಹೇಳ್ಬೋದು. ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅಲ್ಲಿ ನಿಮ್ಗೆ ಮಾನ್ಯತಾ ಟೆಕ್ ಪಾರ್ಕ್ ಸಿಗುತ್ತೆ. ಜೊತೆಗೆ ಇಲ್ಲಿಂದ ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಅಲ್ಲಿ ನಿಮ್ಗೆ ಏರ್ಪೋರ್ಟ್ ಕೂಡ ಸಿಗುತ್ತೆ. ಸಾಕಷ್ಟು ರೆಪ್ಯೂಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಕಾಲೇಜಸ್, ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಕೂಡ ಈ ಒಂದು ಪ್ರಾಪರ್ಟಿ ಸುತ್ತಮುತ್ತಾನೆ ಇದೆ. ವಿಶೇಷವಾಗಿ ಯಾವುದೇ ರೀತಿ ಬ್ರೋಕರೇಜ್ ಕಮಿಷನ್ ಇರೋದಿಲ್ಲ. ನೇರವಾಗಿ ಓನರ್ ಇಂದಾನೆ ಕಸ್ಟಮರ್ ಗೆ ಈ ಒಂದು ಪ್ರಾಪರ್ಟಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ಳಿ. ಥ್ಯಾಂಕ್ ಯು.